ನಮಸ್ಕಾರ ಕರ್ನಾಟಕ. ನಾವಿವತ್ತು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಟು ಧರ್ಮಸ್ಥಳ. ಬೆಂಗಳೂರಲ್ಲೇ ಫುಲ್ ಟ್ಯಾಂಕ್ ಗಾಡಿಗಳಿಗೆ ಪೆಟ್ರೋಲ್ ಹಾಕಿಸಿ 2 ಗಾಡಿ ಡ್ಯೂಕ್ ಮತ್ತು LS ಟೋಟಲಾಗಿ 4 ಮೆಂಬರ್ಸ್ ನಾವು ಹೊರಡ್ತಿದ್ದೆವು ಬ್ಯಾಂಗ್ಳೂರಿಂದ ಧರ್ಮಸ್ಥಳವರೆಗೂ. ಕಾರಣ ಏನಂದರೆ ನನ್ನ ಬರ್ತಡೇ ಇತ್ತು ನಾಳೆ, ಅದಕ್ಕೋಸ್ಕರ ಹೊರಡ್ತಿದ್ದೆವು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಾವು ಫಸ್ಟ್ ಬ್ಯಾಂಗ್ಳೂರಿಂದ ಹಾಸನ ರೋಡಿಗೆ ಕನೆಕ್ಟ್ ಮಾಡಿಕೊಂಡು ಸೀದಾ ಅಲ್ಲಿಂದನೇ ಹೊರಟು. ಹುಡುಗರೆಲ್ಲ ಏನು ಟಿಫನ್ ಮಾಡಿರಲಿಲ್ಲ ಅಂತ ಅಲ್ಲಿ ಯಡೂರ್ ಹತ್ರನೇ ಇರೋ ಲೆಫ್ಟ್ ಸೈಡ್, ಯಡೂರಿಂದ ಸ್ವಲ್ಪ ಮುಂದಕ್ಕೆ ಬಂದು ಲೆಫ್ಟ್ ಸೈಡಲ್ಲೇ ಟಿಫನ್ ಮಾಡೋಣ ಅಂತ ಗಾಡಿಗಳನ್ನ ಅಲ್ಲೇ ನಿಲ್ಲಿಸ್ಕೊಂಡು, ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ಅದಾದಮೇಲೆ ಡೈರೆಕ್ಟ್ ಹಾಸನಿಗೆ ಬಂದವ್ರಿ. ಹಾಸನ ಬರ್ತಾ ಇದ್ದಂಗೆ ಮಳೆ ಇವನು ನೋಡಿದ್ರೆ ಹುಡುಗಿ ಥರ ತೆಗ್ಲ ಮೇಲೆ ಕೈ ಹಾಕೊಂಡು ಕೂತವನೆ. ಹೇಳ್ತಾ ಇದ್ದೀನಿ ತೆಗೆ ಅಂದ್ರೂ ಬಿಡ್ತಿಲ್ಲ ಅಣ್ಣ. ಅದಾದಮೇಲೆ ನಮ್ಮ ಹುಡುಗ ಏನೋ ರೀಲ್ ಮಾಡಬೇಕು ಅಂತ ಒಂದು ಟೇಕ್ ತಗೋತಿದ್ದ. ಮತ್ತು ಅಲ್ಲಿಂದ ಜರ್ನಿ ಶುರುವಾಯಿತು ನಮ್ಮ ಬ್ಯಾಂಗ್ಳೂರ್ ಟು ಧರ್ಮಸ್ಥಳದ ಕಡೆಗೆ. ಹೋಗ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿ ಟೈಪಲ್ಲಿ ಸುರಿತಾ ಇತ್ತು. ಗಾಡಿ ಹೋಗ್ತಾ ಇರೋ ಸ್ಪೀಡಿಗೂ ಮಳೆ ಬರ್ತಾ ಇದ್ದಕ್ಕೂ ಒಳ್ಳೆ ಜೋಶ್ ಮಾತ್ರ ಸಖತ್ತಾಗಿತ್ತು. ಹುಡುಗರೆಲ್ಲ ಫುಲ್ ಜೋಶಲ್ಲಿ ಹೊಡಿತಾ ಇದ್ರು ಗಾಡಿಗಳನ್ನ. ನಾವು ಅದೇ ಜ್ಯೂಸಲ್ಲಿ ಡ್ಯೂಕಲ್ಲಿ ಗಾಡಿ ಇವ್ನು ಬೇರೆ ಹಿಂದೆ ಕೂತ್ಕೊಂಡು ಏನೋ ಹೊಳ್ತಾ ಇದ್ದ ನಮ್ಮ ಹುಡುಗ. ಇವರೇ ನೋಡಿ ನಮ್ಮ ಬ್ಯಾಚ್ ಬರ್ತಿದೆ ಹಿಂದೆ. ಬನ್ನಿ ಮುಂದೆ ಹೋಗ್ತಾ ಏನೇನಾಗುತ್ತೆ ನೋಡೋಣ, ಲೆಟ್ಸ್ ಗೋ. ನಮ್ಮ ಫಸ್ಟು ಸ್ಟಾಪ್ ಮಾಡಿದೆ ಸಕಲೇಶ್ಪುರದಿಂದ ಸ್ವಲ್ಪ ಬರೋ ಈ ಬ್ರಿಡ್ಜ್ ಮೇಲೆ. ನೋಡೋದಕ್ಕೆ ಸಖತ್ತಾಗಿತ್ತು ಅಂತ ಗಾಡಿಗಳನ್ನ ಸೈಡಿಗೆ ಹಾಕೊಂಡು ನಿಂತ್ಕೊಂಡು ಹಂಗೆ ಮಾತಾಡ್ತಾನೆ ಇದ್ದು. ಏನು ಸಖತ್ತಾಗಿತ್ತು ಅಂದರೆ ಮುಂದೆ ನೀವೇ ನೋಡಿ ಹೆಂಗಿದೆ ಅಂತ. ಅದಾದಮೇಲೆ ನಾನು ಒಂದು ರೀಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ರ ಮುಂದೆ ಒಂದು ರೀಲ್ಸ್ ತೊಗೊಂಡೆ. ಅವ್ನು ನೋಡಿದ್ರೆ ವೀಡಿಯೋನ ಒಳ್ಳೆ ಜಾತ್ರೆ ಥರ ಮಾಡಿದ. ಹೋಗ್ಲಿ ಬಿಡು ಅಂದ್ಬಿಟ್ಟು ಬಾ ಗಾಡಿ ಅಂತ ಅಂದ್ಬಿಟ್ಟು ಮುಂದಕ್ಕೆ ಮತ್ತೆ ಪಯಣ ಬೆಳೆಸ್ತು. ನಮ್ಮ ಹುಡುಗ ಫುಲ್ ಜೋಶಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ನಾವು ಸುಮ್ಮನೆ ಬರ್ತಿದ್ದವು ನೋಡ್ಕೊಂಡು ಹಂಗೆ ನಮ್ಮ ಹುಡುಗನ್ನ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಹೋಗ್ತಾ ಇದ್ದು. ಏನು ಸಖತ್ತಾಗಿದೆ ಅಲ್ಲ, ನಾನು ನೇಚರ್ಗೂ ಬೈಕಿಗೂ ಓಡಿಸ್ತಾ ಇರೋ ಸ್ಪೀಡಿಗೂ ಬರ್ತಾ ಇರೋ ಹನಿ ಮಳೆಗೂ ಸಖತ್ ಫೀಲ್ ಸಿಗುತ್ತೆ ಕಣ್ರಿ. ಏನೇ ಆಗಲಿ ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ರೋಡ್ಗಳಲ್ಲಿ ಫುಲ್ ನೇಚರ್ ವೈಬ್ಸ್ ಮಾತ್ರ. ನಾನೇ ಗಾಡಿದು ಒಂದು ವೀಡಿಯೋ ಮಾಡಬೇಕು ಅಂತ ಅಲ್ಲೇ ಗಾಡಿನ ಸ್ಟಾಪ್ ಮಾಡಿಸಿ ಗಾಡಿಗಳ್ದು ಒಂದು ವೀಡಿಯೋ ತೊಗೊಂಡು, ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದವು, 2 ಜೋಡಿತ್ತು ಅನ್ನೋ ಥರ. ಅದಾದಮೇಲೆ ನಮ್ಮ ಹುಡುಗರ ಜೊತೆ ಸ್ವಲ್ಪ ಫನ್ನಿ ಮೂಮೆಂಟ್ಸ್ ಇವೆಲ್ಲ. ಮತ್ತು ನಂದು ಮತ್ತು ನಮ್ಮ ಫ್ರೆಂಡು ಒಂದು ಸ್ಮಾಲೆಸ್ಟ್ ವಿಡಿಯೋ ಚೆನ್ನಾಗಿತ್ತು, ಅದರ ಇನ್ಸ್ಟಾಗ್ರಾಮಲ್ಲಿದೆ ಬೇಕು. ಅದಾದಮೇಲೆ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದು. ನಮ್ಮ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ನಾವು ಟಾರ್ಗೆಟ್ ಮಾಡಿದ್ದೆ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ವಿಸಿಟ್ ಕೊಟ್ಟು ಹೋಗೋಣ, ಒಂದ್ಸಲ ನೋಡಿಲ್ಲ ಅಂದ್ಬಿಟ್ಟು ಸೀದಾ ನಾವು ಹೋಗಿದ್ದೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಏನು ಮಳೆ ಅಂತೀರ, ಒಂದು ಕಡೆ ಸಖತ್ ಮಳೆ, ಫುಲ್ ಬಟ್ಟೆ ನೆಂದಿದೆ. ಆ್ಯಕ್ಚುಲಿ ನಮ್ಮದೆಲ್ಲ ಟೋಟಲಾಗಿ ನೆಂದಿದ್ದೀವಿ, ಆದರೂ ಬೈಕ್ ಓಡಿಸೋದು ಬಿಟ್ಟಿಲ್ಲ. ಮತ್ತೆ ಹೊಡೆದಿದ್ದೀವಿ ಜೋಶಲ್ಲಿ ಮಳೆಯಲ್ಲಿ ಹೊಡೆದಿದ್ದೀವಿ ಗಾಡಿಗಳನ್ನ. ಏನೇ ಆಗಲಿ ಲೈಫಲ್ಲಿ ಮಾಡೋ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಏನು ಸಖತ್ ಮಳೆ, ನೀರು ಮರೆಯೋಕ್ಕಾಗ್ದಲೇ ಇರೋ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ನಮ್ಮ ಲೈಫಲ್ಲಿ ಆಗಿರೋದು. ನನ್ನ ಬರ್ತಡೇ ಹಿಂದಿನ ದಿವಸ ಆಗಿರೋದು ಇವೆಲ್ಲ, ಅದಕ್ಕೆ ಮರೆಯೋಕ್ಕಂತೂ ಚಾನ್ಸಸ್ಸೇ ಇಲ್ಲ. ನಾವು ಕೊನೆದಾಗ ಬಂದಿದ್ದೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ನೋಡಿ ಹೇಗಿದೆ ಆ ನೇಚರ್ ವೈಬ್, ನೋಡ್ರಿ ಕಳೆದೋಗ್ಬೇಕು. ಕರ್ನಾಟಕದಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು ಈ ಥರ ವೈಬ್ ಸಿಗೋದು. ಆ ಜಾಕೆಟ್ ನೋಡಿ ಎಷ್ಟು ನೆಂದಿದೆ ಅನ್ನೋದಕ್ಕೆ ಅದೇ ರೀಸನ್. ಎಷ್ಟು ನೆಂದಿದೆ ಆ ಜಾಕೆಟ್, ವಾಟರ್ ಪ್ರೂಫ್ ಆದರೂ ಸ್ವಲ್ಪ ಎಷ್ಟು ನೆಂದಿದೆ ಅದೇ ಇವೆ. ಇನ್ನು ಒಳಗಡೆ ಎಷ್ಟು ನೆಂದಿರುವುದು. ಮಾತಾಡ್ತಾ ಇದ್ರಿ ತುಂಬ ನೆಂದಿತ್ತು ಆ್ಯಕ್ಚುಲಿ ಎಲ್ಲ.
ನಮ್ಮ ಹುಡುಗ ಏನೋ ಒಂದು ರೀಲ್ ಮಾಡಬೇಕು ಅಂತ ಅವನು ಮಾಡ್ಕೊಳ್ತಿದ್ದ. ವೈಫ್ ಸಿಕ್ತಿತ್ತು ಪಾಪ. ಹೆಂಗಿದೆ ನೋಡ್ರಿ ನೇಚರು, ಅಲ್ಲಿ ಬರ್ತಿರೋ ಮಂಜು, ಆ ಮಳೆ ಹನಿ, ಇದಕ್ಕಿಂತ ಸ್ವರ್ಗ ಇನ್ನೊಂದೆಲ್ಲಿದೆ ಕರ್ನಾಟಕದಲ್ಲಿ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಜರ್ನಿ ಮತ್ತೆ ಶುರು ಮಾಡಿದ್ರು. ನಮ್ಮ ಹುಡುಗ ಅದ್ಯಾವುದೋ ವಾಟರ್ ಫಾಲ್ಸ್ ಇದೆ ಅಂತ, ಧರ್ಮಸ್ಥಳದಿಂದ ಸ್ವಲ್ಪ ಹಿಂದಕ್ಕೆ ವಾಟರ್ ಫಾಲ್ಸ್ ಇದೆ ಅಂತ ಅಲ್ಲೇ ಕರ್ಕೊಂಡು ಹೋದ. ಅದಕ್ಕೆ ಪೆಟ್ರೋಲ್ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಅಲ್ಲೇ ಬೈಕ್ಗಳನ್ನ ನಿಲ್ಲಿಸ್ಕೊಂಡು ಹಾಕಿಸ್ಕೊಂಡು ಶುರು ಮಾಡಿದು ಮತ್ತೆ ಓಡೋದಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ ಟೋಟಲಾಗಿ ಮಳೇಲಿ ಫುಲ್ಲು ನಿಂತು, ಮತ್ತೆ ಮಳೆ ನಿಂತ ಮೇಲೆ ಗಾಡಿ ನಿಲ್ಲಿಸಿದ್ರೆ ಮಾತ್ರ ಹೆವಿ ಚಳಿ. ಇದು ಮಾತ್ರ 4 ಜನಕ್ಕೂ ಮರೆಯೋಕ್ಕಾಗ್ದಲೇ ಇರೋ ದಿನಗಳು 2 ದಿನಗಳು ಮಾತ್ರ. ಫುಲ್ ನೆಂದಿದ್ದೀವಿ 2 ದಿನವೂ ಮಾತ್ರ. ಕೊನೆಗೂ ರೀಚ್ ಆದೋ. ಹೆಂಗಿದೆ ಅಂತ ನೋಡೋಣ ಅಂತ ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾನೆ ಇದ್ದ. ಗಾಡಿಗಳ್ನ ಅಲ್ಲೇ ಪಾರ್ಕ್ ಮಾಡಿದೆ, ಯಾಕೆಂದರೆ ಕೆಸರು ಅಂತ ಗಾಡಿಗಳ್ನ ಒಳಗಡೆ ಬಿಡಲಿಲ್ಲ. ಇಲ್ಲಿಂದ ಟ್ರಕ್ಕಿಂಗ್ ಟೈಪಲ್ಲಿ ಹೋಗ್ಬೇಕು ನಾವು. ನಡ್ಕೊಂಡು ಸ್ವಲ್ಪ ಹೊತ್ತು. ಇದೊಂದು ನಮಗೆ ಫಸ್ಟ್ ಕಂಡಿದೆ, ಇದು ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಅದಾದಮೇಲೆ ಮಳೆ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಹೋಗೋಕೆ ಬಿಡಲಿಲ್ಲ ಅವರು. ಸೊ ಅಲ್ಲೇ ಒಂದು ಸೆಲ್ಫಿ ತಗೊಂಡು ಬಂದಿದ್ದ ದಾರಿಗೆ ಸುಂಕ ಇಲ್ಲ ಹಂಗೆ ಮತ್ತೆ ವಾಪಸ್ ಬಂದು ಕೆಳಗೆ ಇಳಿದು. ಮತ್ತು ಜರ್ನಿ ಶುರು ಮಾಡ್ದೋ. ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ ನೈಟ್ ಹೋಗಿ ಆಲ್ಟಾದೋ. ಆ ಟೈಮಲ್ಲಿ ವೀಡಿಯೋ ಯಾವುದೂ ಮಾಡಲಿಲ್ಲ. ಅದಾದಮೇಲೆ ಬೆಳಗ್ಗೆ ನಾವು ಎದ್ದಿದ ತಕ್ಷಣ ರೆಡಿಯಾಗಿ ನಮಗೆ ಮುಂದೆ ಕಂಡಂಥ ಫುಲ್ ನೇಚರ್ ವೈಬ್ ಅಂದರೆ ಇದೆ ನೋಡಿರಿ. ಏನು ಸ್ವರ್ಗನೇ ನೋಡ್ದಂಗೆ ಆಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ 6:30-7 ಗಂಟೆ ಟೈಮಲ್ಲಿ ಅದನ್ನು. ಅದಾದಮೇಲೆ ಎಲ್ಲ ಹುಡುಗರೆಲ್ಲ ರೆಡಿ ಆದರು. ಸೀದಾ ದರ್ಶನಕ್ಕೆ ಹೋದೋ. ಲೈನಲ್ಲಿ ನಿಂತ್ಕೊಂಡು ಏನು ಜನ ಒಂದು ರೇಂಜಲ್ಲಿ ತುಂಬಾ ಇದ್ದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟಿಂದನೇ ಬಂದಿದ್ದೀವಿ. ಫುಲ್ ವೈಬ್ ಮಾಡಿಕೊಂಡು ಹಂಗೆ ಒಂದು ಸೆಲ್ಫಿ ತೊಗೊಂಡು ಎಲ್ಲ ಮುಗಿಸ್ತು. ಇದೇ ನೋಡಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಟೆಂಪಲ್. ಕೊನೆದಾಗ ಎಲ್ಲರೂ ವೀಡಿಯೋ ಮಾಡಿಕೊಂಡು ಲಾಸ್ಟಾಗಿ ಒಂದು ಸೆಲ್ಫಿ ತೊಗೊಂಡು ಇಷ್ಟೇ ಜನ, ನಾವು 4 ಜನ ಹೋಗಿದ್ದು. ಅದಾದಮೇಲೆ ಪ್ಲ್ಯಾನೇ ಇರಲಿಲ್ಲ. ಡೈರೆಕ್ಟ್ ಮಂಗಳೂರು ಅಂದ ನಮ್ಮ ಹುಡುಗ. ಸೀದಾ ಮಂಗಳೂರು ಹೋಗ್ತಾವೆ. ಮಂಗಳೂರು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಹಸಿರೋ ಶ್ರೀ ರಾಮಕ್ಷೇತ್ರ ಮಂದಿರ ಅಂದರೆ ಇದೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಹೋಗ್ಬೇಕಾದ್ರೆ ಒಂದು ಸಲ ವಿಸಿಟ್ ಕೊಡಿ ನೀವು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದೆ ನಾವು ಮಂಗಳೂರು ಬೀಚ್ಗೆ. ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಸಖತ್ ಮಳೆ ಬೇರೆ, ಸೊ ಆಗಲಿಲ್ಲ. ಡೈರೆಕ್ಟ್ ಬೀಚ್ ಹತ್ರ ಒಂದು 3-4 ವೀಡಿಯೋ ತೊಗೊಂಡೆ ನಮ್ಮವೇ. ಸೊ ಅದನ್ನೇ ಹಾಕಿದ್ದೀನಿ. ಇಲ್ಲಿಗೆ ನಮ್ಮ ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಟು ಮಂಗಳೂರಿನ ಟ್ರಿಪ್ ಇಲ್ಲಿಗೆ ಮುಕ್ತಾಯವಾಗಿದೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.